ನಾನೊಂದು 30-40 ಸೈಟಲ್ಲಿ ಒಂದು ಬಿಲ್ಡಿಂಗ್ ಬಾಡಿಗೆ ತೊಗೊಂಡು 2.5 ಲಕ್ಷ ಫೀಸ್ ಇಟ್ಟೆ. ಕರ್ನಾಟಕದಲ್ಲಿ ಹೇಳಿದ್ರು ಒಂದು ಅಡ್ಮಿಷನ್ ಬರಲ್ಲ ಅಂತ, 50-60 ಅಡ್ಮಿಷನ್ ಬಂತು. ರಾತ್ರಿ 12 ಗಂಟೆವರೆಗೂ ಓದಿಸ್ದೆ, ಬೆಳಗ್ಗೆ 6 ಗಂಟೆಗೆ ಎದ್ದು ಪಾಠ ಮಾಡಿದೆ. 46 ಜನಕ್ಕೆ ಸೀಟ್ ಆಯಿತು. ನೆಕ್ಸ್ಟ್ ಇಯರ್ 300-400 ಜನ ಬಂದರು. ಇವತ್ತು ಅಕಾಡೆಮಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದೀನಿ. ಆವತ್ತು 1 ಲಕ್ಷ ಬಂದರೆ ಸಾಕು. 1 ಲಕ್ಷ ಬಂದರೆ ನಾನು ಹೋಗಿ ಇಮಿಡಿಯೇಟಾಗಿ 1 ಲಕ್ಷದಲ್ಲಿ ಆ್ಯಡ್ ಕೊಟ್ಟೆ 1 ಲಕ್ಷದಲ್ಲಿ ಆ್ಯಡ್ ಕೊಟ್ಟಾಗ ಮತ್ತೆ 1-2 ಅಡ್ಮಿಷನ್ ಬಂತು. ರಿಸ್ಕ್ ಮಾಡಿದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಟಿಕೆಟ್ ಡಿಕ್ಲೇರ್ ಆಯಿತು. ಟಿಕೆಟ್ ಡಿಕ್ಲೇರ್ ಆದಾಗ ನಮ್ಮ ಫ್ಯಾಮಿಲಿ ಎಲ್ಲ ಭಯ ಬಿದ್ದರು. ಆಗಲ್ಲ, ನೀವು ಸೋತೋಗ್ತೀರಾ, ಲೈಫ್ ಹಾಳಾಗೋಗುತ್ತೆ. ನಾನು ಹೇಳಿದೆ, ತಿಂಗಳ ಎಕ್ಸ್ಪೆನ್ಸ್ಗೆ ಎಷ್ಟು ಬೇಕು? 15-20 ಸಾವಿರ. 20 ಸಾವಿರ ಇಂಟು ಲೆಕ್ಕ ಹಾಕು, 2.5 ಲಕ್ಷ ಬೇಕು. 10 ವರ್ಷಕ್ಕೆ 25 ಲಕ್ಷ ಬೇಕು. ಹೋಗಿ 25 ಲಕ್ಷ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ. ಈ ಲೈಫಲ್ಲಿ ಏನಾದರೂ 10 ವರ್ಷ ನಾವು ಹ್ಯಾಪಿಯಾಗಿ ಬದುಕ್ತೀವಿ. ಒಳ್ಳೆ ಸೋನಾ ಮಸೂರಿ ಅಕ್ಕಿನೇ ತರ್ತೀನಿ ಮನೆಗೆ. ರಿಸ್ಕ್ ಮಾಡಿ ಇಳಿದೆ ರಾಜಕಾರಣಕ್ಕೆ. ಆವತ್ತೇನಾದರೂ 100 ಜನದಲ್ಲಿ 100 ಜನ ನನಗೆ ನೆಗೆಟಿವ್ ಹೇಳಿದ್ರು, ಬೇಡ ಆಗಲ್ಲ. ಟ್ರೈ ಕೊಟ್ಟು ನೋಡಿದೆ, ಆಗೋಯ್ತು. ಪ್ರಯತ್ನ ಪಡು, ಕೇಳಬೇಡ, ಯಾರ ಮಾತು ಕೇಳಬೇಡ. ಯಾರು ನೋಡು, ಒಂದು ಹೇಳ್ತೀನಿ, ಇಲ್ಲ ಎಲ್ಲರ ಮಾತು ಕೇಳು ಉದ್ಧಾರ ಆಗ್ತೀಯ, ಇಲ್ಲ ಯಾರ ಮಾತು ಕೇಳಬೇಡ ಉದ್ಧಾರ ಆಗ್ತೀಯ. ನಿನ್ಗೆ ಅನ್ಸ್ದಂಗೆ ಅರ್ಧ, ಹೇಳ್ದಂಗೆ ಅರ್ಧ ಕೇಳು. ಎಲ್ಲೂ ಇಲ್ದಂಗೆ 15-20 ಸಾವಿರಕ್ಕೆ ಸೆಟ್ಲಾಗಿ ಹೋಗ್ತೀಯ. ನಾನು ಹೇಳೋದಷ್ಟೇ. ನಾನು ಯಾರು ಹೇಳಿದ್ರು ಕೇಳೋದೇ ಇಲ್ಲ. ಐ ಲುಕ್ ಹಂಬಲ್. ನನಗೆ ಅನಿಸ್ದಂಗೆ ಮಾಡಿದ್ದೀನಿ. ಏನಾದರೂ ಆಗಲಿ ಬಿಡು. ನನಗೆ ಹೇಳಿದ್ರು, ರಾಜಕಾರಣ ಅಷ್ಟು ಈಸಿ ಅಲ್ಲ, ನೆಕ್ಸ್ಟ್ ಟೈಮ್ ಗೆಲ್ಲೋದು. ನಾನು ಹೇಳಿದೆ, ಒಕ್ಕಿತ ಗೆಲ್ಸಿನದೆ ಗ್ರೇಟ್ರ ನಾಯಟ್ ನೋಡು ಪೊಲೇ ಸಾಲು ಅಂತ. ಹೋರ ತಿರ್ಗಾ ಈಗ ಒಂದು ಹಳ್ಳಿಗೆ ಹೋಗಿ, ನಮ್ಮೂರಿಗೆ ನಮ್ಮ ಶಾಸಕ 60 ಹಳ್ಳಿಗೆ ಹೋಗಿ ಜನರ ಕಷ್ಟ ಕೇಳ್ತಿದ್ದೀನಿ. 8 ಅವರ್ 6 ಅವರ್ ಮೊಣಕಾಲಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ. ಆಫೀಸರ್ಸ್ನ ಕರ್ಕೊಂಡು ಅವ್ರ ಮನೆಗಳಲ್ಲೋ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ. 2.5 ಸಾವಿರ SSLC ಮಕ್ಕಳಿಗೆ. ನಾನು SLC ಕನ್ನಡ ಮೀಡಿಯಂ ಓದಿದ್ದು, ಪೆರೇಸಂದ್ರ ಸ್ಕೂಲಲ್ಲಿ 2nd ಟಾಪರ್ ನಾನು. ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದ್ತಿದ್ದೆ. ನಾನು ಯೋಚನೆ ಮಾಡಿದೆ, ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದ್ತೀವಿ, ಅದಕ್ಕೆ ಡೈಲಿ ಎಕ್ಸಾಮ್ ಇಟ್ಟರೆ ಹೆಂಗೆ ಅಂತ. SSLCಗೆ ಕನ್ನಡ ಮೀಡಿಯಂ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ MLA ಪ್ರದೀಪ್ ಈಶ್ವರ್ ಟೆಸ್ಟ್ ಸೀರೀಸ್ ಅಂತ ಡೈಲಿ 1.5 ಗಂಟೆ ಎಕ್ಸಾಮ್ ಬರೆಸ್ತಿದ್ದೀನಿ. 80 ಎಕ್ಸಾಮ್ ಹಾಕಿದ್ದೀನಿ ಡೈಲಿ. ರೇపు ಎಕ್ಸಾಮ್ ಒಂದು, ಈಗ ವಾರಕ್ಕೊಂದಿನ ಇದ್ದರೆ ಜ್ವರ ಬರುತ್ತೆ, ತಾತನೋ ಅಜ್ಜಿನ ಎಲ್ಲರೂ ಸತ್ತು ಹೋಗ್ತಾರೆ. ಅವಾಗ ವಾರಕ್ಕೊಂದಿನ ಇಟ್ಟರೆ, ಶನಿವಾರ ಎಕ್ಸಾಮ್ ಇಟ್ಟರೆ ಶುಕ್ರವಾರ ಜ್ವರ ಬರುತ್ತೆ, ತಾತಾಗೆ ಚೆನ್ನಾಗಿರಲ್ಲ, ಅಜ್ಜಿಗೆ ಚೆನ್ನಾಗಿರಲ್ಲ, ಏನೇನೋ ಹೇಳ್ಬೋದು. ಡೈಲಿ ಎಕ್ಸಾಮ್ ಬಿಡುತ್ತೆ. ಎಟ್ಲು ತಪ್ಪಿಸ್ಕೊಂಡ್ಬಿಡು. ಇವತ್ತು ತಪ್ಪಿಸ್ಕೊಂಡ್ರೆ ನಾಳೆ ಬರಬೇಕಲ್ಲ, ನಾಳೆ ತಪ್ಪಿಸ್ಕೊಂಡ್ರೆ ನಾಳಿದ್ದು. ನೀವು ನಂಬಲ್ಲ, ನವೆಂಬರ್ 4ಕ್ಕೆ ಸ್ಟಾರ್ಟ್ ಮಾಡಿದ್ದು, ಫೆಬ್ರವರಿ ಎಂಡ್ವರೆಗೂ ಡೈಲಿ 1.5 ಗಂಟೆ ಎಕ್ಸಾಮು ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ. ಯಾಕೆಂದರೆ MLA ಆಗಿರೋದ್ರಿಂದ ನನ್ನ ಜವಾಬ್ದಾರಿ. ಇವಾಗ ಅಟ್ಲೋ ಇಷ್ಟು ಪಾಸ್ ಆಗೋಗ್ಬಿಡ್ತಾರೆ. ಎಲ್ಲೋ ಕೆರೆಯಲ್ಲಿ ಮರಳೆತ್ತೋ ಬದಲು BMTCಯಲ್ಲಿ ಕಂಡಕ್ಟರ್ ಆಗ್ತಾನೆ, ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೋದು, ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕ್ಬೋದು. ನಾನು ಹೇಳೋದಿಷ್ಟೇ, ಕ್ಲಾರಿಟಿ ಇಟ್ಕೊಳ್ಳಿ, ಅಂಜಬೇಡಿ ಯಾವುದಕ್ಕೂ. ಯಾರಾದರೂ 4 ಜನ ನಿನಗೆ ಯಾರಾದರೂ ನಿಮ್ಮೂರಲ್ಲಿ ನಿನ್ನ ಯಾರಾದರೂ ಇನ್ಸಲ್ಟ್ ಮಾಡಿದ್ರೆ ನನ್ನನ್ನು ಜ್ಞಾಪಕ ಮಾಡ್ಕೋ. ಸ್ಟೇಟ್ ಎಲ್ಲ ಬೈಸ್ಕೊಂಡು ಹವಾ ಹೆಂಗೆ ಮೇಂಟೈನ್ ಮಾಡಿದ್ದೀನಿ. ಸಿಕ್ದವರೆಲ್ಲ ಬೈತಾರೆ. ಸ್ಟಿಲ್ ಮೊನ್ನೆ ಬಿಗ್ ಬಾಸ್ ಕರೆದಿದ್ರು, ಹೋಗಿ ಬಂದೆ ಲಾಸ್ಟ್ ಇಯರ್. ನನ್ನನ್ನು ಬೈದವರು ಲೋಕಲ್ ಚಾನಲ್ ಇಂಟರ್ವ್ಯೂಗೂ ಕರೆಯಲ್ಲ ಅವ್ರನ್ನ. ನನಗೀಗ ನೆಕ್ಸ್ಟ್ ರಿಯಾಲಿಟಿ, ಮೊನ್ನೆ ಬಿಗ್ ಬಾಸ್ಗೂ ಕರೆದ್ರು, ನಾನು ಒಪ್ಕೊಳ್ಳಿಲ್ಲ. ಯಾರಿಗೂ ಇದೇ ದೊಡ್ಡ ಬಿಗ್ ಬಾಸ್ ಆಗಿದೆ ನಮಗೆ. ಬಿಗ್ ಬಾಸ್ ಅಲ್ಲಿ ಹೋದ್ರೆ 75 ಲಕ್ಷ ಗೆಲ್ತೀನಿ. ಇಲ್ಲಿ ವರ್ಷಕ್ಕೆ ಚಾಕ್ ಪೀಸ್ ಹಿಡಿದ್ರೆ 700-800 ಜನ ಡಾಕ್ಟರ್ ಮಾಡ್ತೀನಿ. 1.5 ಕೋಟಿ ಒಂದು ಮೆಡಿಕಲ್ ಸೀಟ್ ಫ್ರೀ. ನಾನು ಪ್ರತಿ ವರ್ಷ ಬಿಗ್ ಬಾಸ್ ವಿನ್ನರ್ರೆ. ನಾನು ಯಾಕೆ ಇದು ಹೇಳ್ತೀನಿ ಗೊತ್ತಾ ಬ್ರದರ್? ಒಬ್ಬ ತಂದೆ ತಾಯಿ ಇಲ್ಲದೆ ಇರೋ ಹುಡುಗ ಚಿಕ್ಕಬಳ್ಳಾಪುರಕ್ಕೆ MLA ಆಗ್ಬೋದಾದರೆ, ನಾನು ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟು ತಿಂಗಳಿಗೆ 12 ಲಕ್ಷ ಖರ್ಚು ಮಾಡ್ತಿದ್ದೀನಿ. ದುಡ್ಡೆಲ್ಲ ಜಾಸ್ತಿ ಆಗಿದೆ ಅಂತ ಅನ್ಕೋಬೇಡಿ. ನನಗೆ 12 ಲಕ್ಷ ಅಂದರೆ 1.5 ಕೋಟಿ. 2,000 ಜನರ ಜೀವ ಉಳಿಸಿದ್ದೀನಿ. ಕ್ರಿಟಿಕಲ್ ಟೈಮಲ್ಲಿ ಪೇಷಂಟ್ನ ಲಿಫ್ಟ್ ಮಾಡೋಕ್ಕಾಗಲ್ಲ ರೀ. ನನ್ನ ತಂದೆ ತಾಯಿ ಇಬ್ಬರು ವಿಷ ಕುಡಿದಾಗ ಹಾಸ್ಪಿಟ್ಲಿಗೆ ಇನ್ ಟೈಮ್ ಹೋಗೋಕ್ಕಾಗಲ್ಲ ರೀ. ಆ ಪೇಯ್ನ್ ನನಗೆ ಗೊತ್ತು. ಶ್ರೀಮಂತರಿಗಾದರೆ ಕಾರ್ ಇರುತ್ತೆ, ಬಾಡಿಗೆ ಕಾರ್ ಮಾಡ್ತಾರೆ. ತುಂಬ ರಿಮೋಟ್ ಏರಿಯಾದಲ್ಲಿ ಬೆಂಗಳೂರಿಗೆ ಹೆಂಗೆ ತಲುಪ್ತಾನೆ? ಯಾರು ಕಾರ್ ಬಾಡಿಗೆ ಮಾತಾಡಿದ್ರೆ ಆ ಕಾರ್ ಬರಬೇಕಲ್ಲ, ಎಮರ್ಜೆನ್ಸಿ ಕೇಸ್ ಹೆಂಗೆ ಲಿಫ್ಟ್ ಮಾಡೋದು? ವಿತಿನ್ 12 ಮಿನಿಟ್ಸ್. ನಿಮ್ಮೂರಲ್ಲಿ ಯಾವುದಾದ್ರೂ ಎಮರ್ಜೆನ್ಸಿ ಆದರೆ ಅಮ್ಮ ಆ್ಯಂಬುಲೆನ್ಸಿಗೆ ಡಯಲ್ ಮಾಡಿ ಟೈಮ್ ನೋಡ್ಕೊಳ್ಳಿ. 12 ನಿಮಿಷಕ್ಕೆ ಆ ಮನೆ ಮುಂದೆ ನಾನು ಆ್ಯಂಬುಲೆನ್ಸ್ ನಿಲ್ಲಿಸಿಲ್ವಾ ನನ್ನನ್ನು ಕೇಳಿ. ದಿಸ್ ಹೌ ವಿ ಆರ್ ವರ್ಕಿಂಗ್. ಬೆಂಗಳೂರಲ್ಲಿ ಸೆಂಟ್ರಲ್ ಆಫೀಸಲ್ಲಿ ನಂಬರ್ ಕೊಟ್ಟಿದ್ದೀನಿ 24/7.
ಯಾವ ಟೈಮಲ್ಲಿ ಫೋನ್ ಮಾಡಿ ಹೇಳಿದ್ರು ಕ್ರಿಟಿಕಲ್ ಪಾಯಿಂಟ್ಸಲ್ಲಿ ನಿಲ್ಲಿಸಿದ್ದೀನಿ, ಒಂದರಲ್ಲಿ ವೆಂಟಿಲೇಟರ್ ಇಟ್ಟಿದ್ದೀನಿ, 15-16 ಕ್ರಿಟಿಕಲ್ ಕಾರ್ಡಿಯಾಕ್ ಕೇಸಸ್ನ ಕಾಪಾಡಿಬಿಟ್ಟಿದ್ದೀನಿ. ಇದೆಲ್ಲ ಯಾಕೆ ಮಾಡ್ತಿದ್ದೀನಿ? ನನಗೆ ಪೇನ್ ಗೊತ್ತಿದೆ. 70,000 ಮನೆಗೆ ಸೀರೆ ಕೊಟ್ಟೆ, ಬಟ್ಟೆ ಕೊಟ್ಟೆ. ಈಗ ಸ್ಕಾಲರ್ಶಿಪ್ಪು PUC ಎಲ್ಲ ಅಪ್ಲೈ ಮಾಡಿದ್ದಾರೆ ಫೈನಲ್ ಇಯರ್ ಡಿಗ್ರಿವರೆಗೆ. ದಯವಿಟ್ಟು ತಾವು ಇಲ್ಲಿ ಫೈನಲ್ ಇಯರ್ ಡಿಗ್ರಿ ಇರೋರು, ನಿಜವಾಗ್ಲೂ ಕಷ್ಟ ಇರೋರು ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಪು. ನಾನು ಯಾರ್ದು ರಿಜೆಕ್ಟ್ ಮಾಡಲ್ಲ. 2,000-3,000 ಏನೋ ಗುರು, ಆ 2,000-3,000 ನೀನು ಎತ್ಕೊಂಡೋಗಿ ಒಂದು ಪಾನಿಪುರಿ ತಿಂತೀಯೋ, ನಿಮ್ಮಪ್ಪಗೆ ಒಂದು ಶೀಟ್ ಮೆಡಿಕಲ್ ಆ ಶಾಪ್ಗೆ ಹೋಗಿ ಒಂದು ಶೀಟು, ನಿಮ್ಮಪ್ಪ BP ಟ್ಯಾಬ್ಲೆಟ್ ತಕ್ಕೊಡ್ತೀಯೋ, ನಿಮ್ಮಮ್ಮಗೆ ಒಂದು ಸೀರೆ ತಕ್ಕೊಡ್ತೀಯೋ, ತಕ್ಕೊಡು ಗುರು. ಬಡವ್ರ ಮಕ್ಕಳ ಮುಖದಲ್ಲಿ ಮಂದಹಾಸ ನೋಡಬೇಕು. ಏನಿದೆ? ಆಯಿತು, ನಾನು ದುಡ್ದು 1000 ಎಕರೆ ಮಾಡ್ತೀನಿ, ಸತ್ತೋದ್ರೆ ಮೂಲೆಯಲ್ಲೇ ಬಿಸಾಕೋದು. ಸೆಂಟ್ರಲ್ ಹಾಕಿದ್ರೆ ರೇಟ್ ಕಡಿಮೆ ಆಗುತ್ತಲ್ಲ. ನಾನು 1000 ಎಕರೆ ಮಾಡಿದ್ರು 1000 ಎಕರೆಯಲ್ಲಿ ಸೆಂಟರಲ್ಲಿ ಹಾಕಿ ಟೆಂಪಲ್ ಏನು ಕಟ್ಟಲ್ಲ, ಮೂಲೆಯಲ್ಲಿ ಹಾಕ್ತಾರೆ. ಇನ್ನೂ ಅದೇನಾದರೂ 5-6 ಕೋಟಿ ಹೋದರೆ ಎಕರೆ ಅಲ್ಲಿ ಹಾಕಲ್ಲ. ಒದ್ದು ದಿಗಲೈತಂದಡ. ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಯಾರಿಗೂ ಗೊತ್ತಿಲ್ಲಲ್ರೋ.